ಯಾರು ಬರ್ಬೇಕು? ಬಿಜೆಪಿ ಮೋದಿ ಎಲ್ಲಾ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆಯಲ್ಲ, ಮತ್ತೆ ಯಾವುದೇ ರೀತಿ ಕರಪ್ಷನ್ ಯಾವುದೇ ರೀತಿ ಇಲ್ಲ. ಯಾವ್ದಾರ ಬರಲಿ ಅದು ಬೇಡ. ಸೆಂಟ್ರಲ್ ಮಾತ್ರ ಮೋದಿ ಗವರ್ಮೆಂಟ್ ಬರುತ್ತೆ. ಕಾಂಗ್ರೆಸ್ ಅವರು ಮೊದ್ಲಿಂದ ಇದ್ರು, ಮೋದಿ 10 ವರ್ಷ ಮಾಡಿದ್ದಾರೆ. ಇನ್ನ 10 ಅಲ್ಲ 20 ವರ್ಷ ಮಾಡಿದ್ರು ಇಂಡಿಯಾ ಎಲ್ಲ ಹೋಗ್ಬಿಡು. ಕೇಂದ್ರದಲ್ಲಿ ಮೋದಿ ಬರ್ಬೇಕು. ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ದುಡ್ಡು ಬೇಡ, ಅವ್ರಿಗೆ ಇಂಟರ್ವ್ಯೂ ಮಕ್ಳಿಲ್ಲ, ಪಾಪ ದೇಶಕ್ಕೋಸ್ಕರ ಹೋರಾಡ್ತಾ ಇದಾರೆ. ಅದಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ಯೂತ್ಸಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ, ಉದ್ಯೋಗ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಸರಿ ಡೆಫಿನೆಟ್ಲಿ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಬಯಸ್ತಾರೆ. ಬಿಜೆಪಿ ಮೋದಿ ನನ್ಗೆ ಗೊತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ, ರೆವಲ್ಯೂಷನ್ ಟಿವಿಗೆ ಸ್ವಾಗತ. ನಾನು ಸಂದೀಪ್ ಉಪ್ಪುಂದ. 2024 ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ. ಅದರಲ್ಲೂ ಜಿದ್ದಿನ ಕಣಕ್ಕೆ ಹೆಸರುವಾಸಿಯಾಗಿರುವ ಬೆಂಗಳೂರು ಗ್ರಾಮಾಂತರದಲ್ಲಿ ಸತತವಾಗಿ ಗೆದ್ದು ಬರುತ್ತಿರುವ ಡಿಕೆ ಸುರೇಶ್ ವಿರುದ್ಧ ತೊಡೆತಟ್ಟಿದ್ದಾರೆ ಮಂಜುನಾಥ್ ಅವರು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಮತದಾರರ ಒಲವು ಯಾರ ಕಡೆ ಇದೆ ಅಂತ ಅವರ ಹತ್ರ ಕೇಳೋಣ ಬನ್ನಿ. ಮೋದಿನ ಸರ್ ಎಲ್ಲ ಬರೋದಿಲ್ಲ. ಯಾಕೆ ಸರ್ ಮೋದಿ ಅವರು ಪುನಃ 3ನೇ ಟರ್ಮ್ ಬರ್ಬೇಕು ಅನ್ಕೊಂಡಿದ್ರೆ ಯಾಕೆ? ಸರ್ ಇವಾಗ ಕಾಂಗ್ರೆಸ್ ಅವರು ಮೊದ್ಲಿಂದ ಇದ್ರು, ಮೋದಿ 10 ವರ್ಷ ಮಾಡಿದ್ದಾರೆ. ಇನ್ನ 10 ಅಲ್ಲ 20 ವರ್ಷ ಮಾಡಿದ್ರು ಇಂಡಿಯಾ ಎಲ್ಲ ಹೋಗ್ಬಿಡು. ಎಕನಾಮಿಲಿ ಹೇಳಿದಾರಲ್ಲ ಸರ್, ವರ್ಲ್ಡ್ ಅಲ್ಲಿ ಎಕನಾಮಿ ನಂಬರ್ 4 ಇರೋದು ನಂಬರ್ 3 ಬರುತ್ತೆ ಅಂತ. ಇನ್ನೇನ್ ಬೇಕು ಸರ್, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಯಾಕೆ ಸರ್ ಅದು ಇಂಡಿಯಾ ಮೈತ್ರಿಕೂಟ ಮಾಡ್ಕೊಂಡಿಲ್ಲ, ಅವರಿಂದ ಆಗಲ್ಲ ಸರ್ ಅದನ್ನ? ಏನ್ ಮಾಡಿದ್ದಾರೆ ಸರ್? ಒಂದ್ 10 ವರ್ಷ ಕೊಟ್ರೆ 10 ವರ್ಷ ಮಾಡಿದಾರಲ್ಲ ಇಂಡಿಯಾ. ಟೈಮ್ ಕೊಟ್ಟಾಗ ಏನೋ ಒಂದು ಮಾಡ್ಬೇಕು ಸರ್ ಜನಕ್ಕೆ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಜನರ ದುಡ್ಡೆಲ್ಲ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದಾರೆ? ದೇಶದ ಎಕನಾಮಿ ನೋಡಿ ಸರ್, 4ನೇ ಪೊಸಿಷನ್ ಬಂದಿದೆ ವರ್ಲ್ಡ್ ಅಲ್ಲಿ, 3ನೇ ಪೊಸಿಷನ್ಗೆ ಹೋಗುತ್ತೆ. ಬಟ್ ಕೆಲವರು ಹೇಳ್ತಾರೆ GST ಜಾಸ್ತಿ ಆಯ್ತು ನಮ್ಗೆ ಊಟ ಮಾಡೋಕೆ. ಸರ್ ಇವಾಗ ಬೇರೆ ವರ್ಲ್ಡ್ ಅಲ್ಲೆಲ್ಲ ನೋಡಿ, UK ಎಲ್ಲ ಟ್ಯಾಕ್ಸ್ ಯಾರ್ಯಾರು ಕಟ್ತಾ ಇಲ್ಲ ನೋಡಿ, ಎಲ್ಲಾ ಕಟ್ತಾ ಇದ್ದಾರೆ ಟ್ಯಾಕ್ಸ್. ಜನರ ದುಡ್ಡು ಎಲ್ಲಾರ್ಗು ಹೆಲ್ಪ್ ಆಗ್ಬೇಕಲ್ಲ ಟ್ಯಾಕ್ಸ್. ಇವಾಗ ಏನೋ ಒಂದು ಯಾರೊಬ್ರು ಟ್ಯಾಕ್ಸ್, ಇವಾಗ ನಾನೇ ಬೈಕ್ ತಗೊಂತೀನಿ ವಿತೌಟ್ ಟ್ಯಾಕ್ಸ್ ಕೊಡ್ತಾರೆ, ಏನು ಮ್ಯಾನುಫ್ಯಾಕ್ಚರ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ದುಡ್ಡು ಎಲ್ಲ ಹೋಗುತ್ತೆ? ಗೌರ್ಮೆಂಟ್ಗೆ ಹೋಗಲ್ಲ. ಗೌರ್ಮೆಂಟ್ ಬಂದಾಗ ಎಲ್ಲಾ ಜನಗಳಿಗೆ ಯುಟಿಲೈಸ್ ಮಾಡ್ಕೊಂತಾರೆ ಟ್ಯಾಕ್ಸ್. ಎಲ್ರಿಗೂ ಯಾರಿಲ್ಲ ಅವ್ರಿಗೆ ಕೊಡ್ತಾರೆ ಟ್ಯಾಕ್ಸ್. ಅಂದ್ರೆ ಇರೋರ ಹತ್ರ ಕಿತ್ಕೊಂಡು ಇಲ್ಲಿರೋ ಹತ್ರ ಕೊಡ್ತಾ ಇರೋದಲ್ಲ. ನಮ್ಗೆ ಏನ್ ಬೇಕು ತಗೊಂತಿದೀವ ಟ್ಯಾಕ್ಸ್ ಅದ್ ಪೇ ಮಾಡ್ತೀವಾ, ಗೌರ್ಮೆಂಟ್ಗೆ ಹೋಗುತ್ತಾ? ಗೌರ್ಮೆಂಟ್ ಇಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತಾ? ಸರ್ ಇನ್ನು ಡಿಕೆ ಸುರೇಶ್ ಅವರು ಸತತವಾಗಿ ಇಲ್ಲ ಗೆದ್ಕೊಂಡು ಬರ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಡಾಕ್ಟರ್ ಮಂಜುನಾಥ್ ಅವರು ಈ ಸಲ JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಏನ್ ಸರ್ ಹೆಂಗೆ ಯಾರು ಗೆಲ್ಬೇಕು ಅವ್ರಿಬ್ರಲ್ಲಿ? ಯಾಕಂದ್ರೆ ಜಿದ್ದಿನ ಕಣ ಅಂತಾನೆ ಹೇಳ್ತೀವಿ. ಹೌದೌದು. ಅಂದ್ರೆ ಪಾಲಿಟಿಕ್ಸ್ ಅಲ್ಲಿ ಅವರು ಒಳ್ಳೆ ಬಂಡೆನೆ ಅವರು, DK ಸುರೇಶ್. ಅಂದ್ರೆ ಇವ್ರ ಆರೋಗ್ಯ ಇಲಾಖೆಯಲ್ಲಿ DK ಮಂಜುನಾಥ್ ಅವ್ರಿಗಿಂತ ಆರೋಗ್ಯ ಮಹಾಭಾಗ್ಯ ಅನ್ನಂಗೆ ಅವ್ರು ಇವರು ಮಂಜುನಾಥ್ ಅವರು. ಜನ ಡಿಸೈಡ್ ಮಾಡ್ಬೇಕು ಸರ್ ಯಾರಿಗೆ ಯಾರಿದ್ರೆ ಸರ್ ಚೆನ್ನಾಗಿರುತ್ತೆ. ಏನೋ ಹೇಳ್ತಿದ್ರೆ ಯೂನಿಯನ್ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಕೊಡ್ತಾರೆ ಅಂತ ಮಂಜುನಾಥ್ ಅವ್ರಿಗೆ ಕೊಟ್ರೆ ಒಳ್ಳೆ ಉಪಯೋಗ, ಅವ್ರಿಗೆ ಗೆದ್ರೆ ಒಳ್ಳೇದು. ಯಾರು ಬರ್ಬೇಕು? ಬಿಜೆಪಿ ಮೋದಿ ಎಲ್ಲಾ ರೀತಿಯಲ್ಲಿ ಡೆವಲಪ್ ಆಗ್ತಾ ಇದೆಯಲ್ಲ, ಮತ್ತೆ ಯಾವುದೇ ರೀತಿ ಕರಪ್ಷನ್ ಯಾವುದೇ ರೀತಿ ಇಲ್ಲ. ನಮ್ ಸೈಡ್ ಅಂತೂ ಖೋಬಾವಿನ್ ಭಗವಂತ್ ಖೋಬಾ ಅವರು ಹೇಗೆ ಸರ್ ಹೊಸಲ ಕೇಂದ್ರ ಸಚಿವರಾಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲಾ ರೀತಿ ರಿಂಗ್ ರೋಡ್ಸ್ ಆಗಿದೆ. ಅಲ್ಲಿ ಸ್ವಪಕ್ಷೀಯರದೇ ಕಾಟ ಇದೆಯಲ್ಲ ಸರ್ ಅಲ್ಲಿ? ಅಂದ್ರೆ ಇದ್ದೇ ಇರುತ್ತೆ, ಬಟ್ ವಿನ್ ಆಗುತ್ತಾರೆ. ಸಾಗರ್ ಖಂಡ್ರೆ ಕೊಟ್ಟಿದ್ದಾರೆ, ಬಟ್ ಬಿಜೆಪಿ ಹವಾ ಇದೆ. ಯಾವುದೇ ರೀತಿ ಸಂದೇಹ ಇಲ್ಲ. ಇಲ್ಲ ಗ್ರಾಮಾಂತರ ನಾವು ಕುಮಾರಸ್ವಾಮಿ ಓಟು ಮಂಜುನಾಥ್ ಅವ್ರಿಗೆ. ಡಾಕ್ಟರ್ ಮಂಜುನಾಥ್ ಅವರು ಯಾಕೆ ಸರ್? ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ ಅವರು. ಯಾಕೆ DK ಸುರೇಶ್ ಅವರು ಏನೋ ಅಭಿವೃದ್ಧಿ ಮಾಡಿಲ್ಲ ಸರ್ ಹೇಳಿದ್ರೆ? ಅದೇನೋ ಅಭಿವೃದ್ಧಿ ಅಂತ ಏನಿಲ್ಲ, ಅವರು ಒಳ್ಳೆ ವ್ಯಕ್ತಿ ಮಂಜುನಾಥ್ ಅವ್ರು. ಯಾವ್ದು ಇದಿಲ್ಲ ಅವ್ರದ್ದು, ಕ್ಲೀನ್ ಹ್ಯಾಂಡ್ ಅಂತ. ಅಂದ್ರೆ ಈ ಸಲ ಅವ್ರಿಗೆ ಓಟ್ ಹಾಕ್ತೀರಾ? ಅವ್ರಿಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಮೋದಿ ಬರ್ಬೇಕು. 3ನೇ ಸಲ ಮೋದಿ ಬಂದ್ರೆ ನಿಮ್ ಖುಷಿನೇ? ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ದುಡ್ಡು ಬೇಡ, ಅವ್ರಿಗೆ ಇಂಟರ್ವ್ಯೂ ಮಕ್ಳಿಲ್ಲ, ಪಾಪ ದೇಶಕ್ಕೋಸ್ಕರ ಹೋರಾಡ್ತಾ ಇದಾರೆ. ಅದಕ್ಕೋಸ್ಕರ ಮೋದಿ ಬರ್ಬೇಕು ಅಂತ ನಮ್ಮ ಅಭಿಪ್ರಾಯ. ಮಂಜುನಾಥ್ ಅವ್ರಿಗೆ ಏನು ಇದಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ. DK ಸುರೇಶ್ ಆದ್ರೆ ಒಂದ್ ಸ್ವಲ್ಪ ಇದಿದೆ, ಬಟ್ ಅವ್ರು ಲಾಸ್ಟ್ ಟೈಮ್ ಎಲ್ಲ ಕೊರೋನಾ ಟೈಮಲ್ಲಿ ಅದರಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಜನಗಳಿಗೆ. ಅದಕ್ಕೆಲ್ಲ ಇದ್ರ ಮೇಲೆ ನೋಡಿದ್ರೆ ಈ ಸರಿನು ಅವರೇ ಬರ್ಬೇಕು ಅಂತ ನಮ್ಮ ಇದು. ಬಟ್ ಅಂದ್ರೆ ಜಯದೇವದಲ್ಲೆಲ್ಲ ಸ್ವಲ್ಪ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಮಾತಾಡ್ತಾರ ತುಂಬಾ. ಅವ್ರು ವರ್ಕ್ ಮಾಡ್ತಾ ಇದ್ದಿದೆ ಅಲ್ಲಿ, ಅವ್ರ ಪರವಾಗಿ ಮಾತಾಡ್ಬೇಕು, ಬೇರೆ ಪರವಾಗಿ ಮಾತಾಡಕ್ ಆಗೋದಿಲ್ಲ ಅವರು. ಅಂದ್ರೆ ಅವ್ರಲ್ಲಿ ಸಿಬ್ಬಂದಿಗಳು ಮಾತಾಡ್ತಾ ಇದ್ದಾರೆ, ಹೊರಗಿನವ್ರು ಮಾತಾಡ್ತಾ ಇದ್ದಾರೆ. ಸರೌಂಡಿಂಗ್ ಅವ್ರದೇ ಅಲ್ವಾ ಸರ್? ಜಯದೇವ ಪೆಟ್ರೋಲ್ ಬಂಕ್ ಸರೌಂಡಿಂಗ್ ಅವ್ರದೇ, ಆದ್ರಿಂದ ಅವ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಅವರು ಅಂತ
ಒಳ್ಳೆ ಇದು ಅಲ್ಲ ಅಂತಾನು ನಾನು ಹೇಳಲ್ಲ. ಈ ಕ್ಷೇತ್ರದಿಂದ ಬೆಂಗಳೂರು ಉತ್ತರ ಕ್ಷೇತ್ರದಿಂದ CN ಮಂಜುನಾಥ್ ಅವರಿಗೆ ತುಂಬಾ ಹೋಪ್ ಇದೆ. ಯಾಕಂದ್ರೆ ಸ್ವಲ್ಪ ಹೊಸ ಮುಖ, ಹೊಸ ಒಂದು ಕ್ಲೀನ್ ಹ್ಯಾಂಡ್ ಅಂತ ಹೇಳಿ ಒಂದೇ ಕಾರಣಕ್ಕೋಸ್ಕರ ಈ ಸರಿ ಈ ಕಡೆ ಜನ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ. DK ಸುರೇಶ್ ಅವರು ಸತತವಾಗಿ ಇಲ್ಲಿ ಗೆದ್ಕೊಂಡು ಬರ್ತಾ ಇದ್ದಾರೆ. ಬಟ್ ಹೊಸ ಮುಖ, ಹೊಸ ಒಂದು ಇರ್ಲಿ ಅಂತ ಹೇಳಿ ವೆಲ್ ಎಜುಕೇಟೆಡ್, ಓಟ್ ಆಗ್ತದೆ, ಏನಕ್ಕೋಸ್ಕರ ಓಟ್ ಆಗ್ತದೆ? ದೇಶದ ರಕ್ಷಣೆಗೋಸ್ಕರ. ಕೇಂದ್ರದಲ್ಲಿ ಯಾರು ಬರ್ಬೇಕು ಸರ್ ನಿಮ್ಗೆ? ಇಂಡಿಯಾ ಮೈತ್ರಿಕೂಟ ಬರ್ಬೇಕಾ ಇಲ್ಲ ಮೋದಿ ಅವ್ರು ಬರ್ಬೇಕಾ? ಬಿಜೆಪಿ ಬರ್ಬೇಕು. ಮೋದಿ ಅವರು 3ನೇ ಸಲ ಪ್ರಧಾನಿ ಆದ್ರೆ ನಿಮ್ಮ ಒಪಿನಿಯನ್ ಹೇಗೆ ಸರ್? ಇಲ್ಲ, ಈ ಸರಿ ಅವರಿಗೆ ಒಂದು ಒಳ್ಳೆ ಫ್ರೀಡಮ್ ಇರುತ್ತೆ, ಮಾಡ್ತಾರೆ ಈ ಸರಿ ಲಾಸ್ಟ್ ಚಾನ್ಸ್ ಅಂತ ಹೇಳಿ ಎಲ್ಲರಿಗೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ಯೂತ್ಸ್ಗೆ ಇರ್ಬೋದು, ಸ್ವಲ್ಪ ಯೂತ್ಸಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ, ಉದ್ಯೋಗ ಕೊಡ್ತಾ ಇಲ್ಲ ಅಂತ ಹೇಳಿ ಈ ಸರಿ ಡೆಫಿನೆಟ್ಲಿ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ಬಯಸ್ತಾರೆ. ಇನ್ನು ಎಲೆಕ್ಷನ್ ಓಟ್ ಹಾಕ್ದಿದ್ದವ್ರಿಗೆ ಏನ್ ಹೇಳ್ತೀರಾ ಸರ್ ಈ ಸಲ? ಇಲ್ಲ, ಎಲೆಕ್ಷನ್ ಓಟ್ ಹಾಕ್ಬೇಕು, ಎಲ್ಲರೂ ಬಂದು ಓಟ್ ಹಾಕಿದ್ರೆ ಪ್ರಜಾಪ್ರಭುತ್ವ ಗಟ್ಟಿತನ ಉಳಿಯೋದು. ಸೊ ಈ ಸರಿ ಹಾಕ್ಬೇಕು, ಎಲ್ಲರಿಗೂ ಒಂದು ಇದು ಬಂದಿದೆ, ಮೊದಲಿನ ತರ ಇಲ್ಲ. ಲಾಸ್ಟ್ 5 years ಕಂಪೇರ್ ಮಾಡಿದ್ರೆ ಈ ಸರಿ ಜಾಸ್ತಿ ಓಟ್ ಹಾಕ್ತಾರೆ ಅಂತ ಹೇಳಿ ಎಲ್ಲರಿಗೂ ಒಂದು ಇದಿದೆ. ಎಲ್ಲರೂ ಯೂತ್ಸ್ ಕೂಡ ಒಗ್ಗಟ್ಟಾಗಿ ಓಟ್ ಹಾಕಿದ್ರೆ, ಎಲ್ಲರೂ ವೆಲ್ ಎಜುಕೇಟೆಡ್ ಎಲ್ಲ ಓಟ್ ಹಾಕಿದ್ರೆ ಬಿಜೆಪಿಗೆ ತುಂಬಾ ಸಪೋರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಗೆ ಯಾರು ಬರ್ಬೇಕು ಈ ಸಲ ಇಲ್ಲಿ ಸುರೇಶ್ ಕೇಂದ್ರದಲ್ಲಿ? ನಮ್ಗೆ ಇಲ್ಲಿ ಬರ್ಬೇಕು. ಇಲ್ಲಿ ಒಬ್ರು ಮೋದಿ ನನ್ಗೆ ಗೊತ್ತಿಲ್ಲ. ಮೋದಿ ಸುರೇಶ್ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರಾ? ಮಾಡ್ತಾರಂತೆ ನನ್ಗೆ ಗೊತ್ತಿಲ್ಲ. ನಾವು ಅವಾಗಿಂದ ಕಾಂಗ್ರೆಸ್ ಹಾಕೋದು, ಮಾಡ್ಲಿ ಬಿಡ್ಲಿ ಬಟ್ ಈ ಸಲ ಒಂದು ಚೇಂಜ್ ಮಾಡ್ಬೇಕಂತ ಎಲ್ಲರೂ ಹೋಗ್ತಾ ಇದಾರೆ ಈ ಕಡೆ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಇವರು ಡಾಕ್ಟರ್ ಮಂಜುನಾಥ್ ಅವರು? ನನ್ಗೆ ಗೊತ್ತಿಲ್ಲ, ಅಷ್ಟು ಗೊತ್ತಿಲ್ಲ. ನಾವು ಕಾಂಗ್ರೆಸ್ ಯಾವಾಗಿಂದ. ಯಾರು ಬರ್ಬೇಕು? ನನಗೆ ಬಿಜೆಪಿ ಬರ್ಬೇಕಾ? ಮೋದಿ ಬರ್ಬೇಕು. ಮೋದಿ ಅವ್ರು ಬರ್ಬೇಕು. ಯಾಕೆ ಮೋದಿ ಅವ್ರು ಬರ್ಬೇಕು? ಯಾಕೆಂದ್ರೆ ಸ್ಟೇಟ್ ಅಲ್ಲಿ ಯಾವ್ದಾರ ಬರ್ಲಿ, ಹಾ. ಅದು ಬೇಡ. ಹಾ. ಸೆಂಟ್ರಲ್ ಮಾತ್ರ ಮೋದಿ ಗವರ್ಮೆಂಟ್ ಬರ್ಬೇಕು. ಬರ್ಬೇಕು. ಬಟ್ ಕಾಂಗ್ರೆಸ್ ಇಂದ ನಿಮ್ಗೆ ಇದೆಲ್ಲ ಕೊಟ್ಟಿದ್ರಲ್ಲ ಗ್ಯಾರಂಟಿಗಳು, ಯೂಸ್ ಆಗ್ತಾ ಇದೆ ಗ್ಯಾರಂಟಿಗಳೆಲ್ಲ? ನಮ್ಗೆ ಯಾವ್ದು ಯೂಸ್ ಆಗ್ತಾ ಬರ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಹಾ. ಮತ್ತೆ ನಾವು ವಯಸ್ಸಾಗಿರೋರು ಬಸ್ ಅಲ್ಲಿ ಎಲ್ಲೂ ಹೋಗಲ್ಲ ಜಾಸ್ತಿ. ಏನೋ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ, ಹಾ. ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ರಜಾ ಹಾಕ್ಬಿಟ್ಟು ಎಲ್ಲಿ ತಿರ್ಗಕ್ಕಾಗತ್ತೆ? 100-200 ಸಿಗುತ್ತೆ ಹಾ. ಅಲ್ವೇ? ಹೌದು. ನಮ್ಗೆ ಹೆಲ್ಪ್ ಆಗುತ್ತೆ ನಮ್ಮ ವ್ಯಾಪಾರ. ಇಲ್ಲಿ ಯಾರು ಗೆಲ್ಬೇಕು? DK ಸುರೇಶ್ ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರು ನಿಂತ್ಕೊಂಡಿದ್ದಾರೆ. ನಂಗೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಬಿಜೆಪಿ. ಬಿಜೆಪಿ ಅವರು. ಯಾಕೆ ಬಿಜೆಪಿ? ಮೋದಿ ಕೇಂದ್ರ ಅಲ್ಲ?